ಲಕ್ಷ್ಮೀಲೋಲದಾಖ್ಯಾಕರ ಚರಿತವನು ಮುನಿ ಹೇಳಿದನು ಗಣನಿಕರ ಗರುಡಾಕ್ಷಿತರ ಸಂಭವ ಮೇಳೆ ಬಳಿಕ ಪರೀಕ್ಷಧವನಿ ಪಾಲ ಶಾಪದ ಮರಣವನು ನೆಹೆ ಹೇಳಿದನು ಮುನಿಗಳಿಗೆ ಸರ್ಪಧ್ವರಾದ ಸಂಗತಿಯ. ಇಲ್ಲಿ ನಾವು ನೋಡಬಹುದು, ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಪೌಲೋಮ ಎಂಬ ಪವಿತ್ರವಾದ ಚರಿತ್ರೆಯನ್ನು ಹೇಳಲು ಆರಂಭಿಸಿದರು. ಈ ಕಥೆಯು ಅತ್ಯಂತ ವಿಸ್ತಾರವಾಗಿದ್ದು ಪಾಪಗಳನ್ನು ನಾಶ ಮಾಡುವ ಶಕ್ತಿಯು ಹೊಂದಿದೆ. ಭೃಗು ಮಹರ್ಷಿಗಳ ವಂಶದ ಹಿರಿಮೆಯನ್ನು ಸಾರುವ ಈ ಕಥೆಯು ಕೇಳುಗರಿಗೆ ಜ್ಞಾನ ಮತ್ತು ಭಕ್ತಿಯನ್ನು ನೀಡುತ್ತದೆ ಎಂದು ವಿವರಿಸುತ್ತಾ ಈ ಕಥೆಯನ್ನು ಮುಂದುವರಿಸಿದರು. ಇದರ ಒಂದು ಅರ್ಥ, ಒಂದು ಹಿಂದಿನ ಸಾಮಾನ್ಯರಿಗೆ ಅರ್ಥವಾಗುವುದಂಥ ಒಂದು ವಿವರಣೆ ನೋಡೋಣ. ಮಹಾಭಾರತದಂತಹ ಮಹಾನ್ ಕಾವ್ಯವು ಕೇವಲ ಯುದ್ಧದ ಕಥೆಯಲ್ಲ, ಅದರಲ್ಲಿ ಅನೇಕ ಉಪಕಥೆಗಳಿವೆ. ಅದರಲ್ಲಿ ಪೌಲೋಮ ಚರಿತ್ರೆ ಎಂಬುದು ಒಂದು ಮುಖ್ಯವಾದ ಭಾಗ. ಇದು ನಮ್ಮ ಪೂರ್ವಜರ ಸಾಹಸ ಮತ್ತು ಅವರ ಶಿಸ್ತಿನ ಬದುಕನ್ನು ನಮಗೆ ತೋರಿಸಿಕೊಡುತ್ತದೆ. ಕಥೆಯನ್ನು ಹೇಳುವ ಸೂತರು ಇಲ್ಲಿ ಒಬ್ಬ ನುರಿತ ಕಥೆಗಾರನಂತೆ ಅತಿ ಆಸಕ್ತಿಯಿಂದ ಈ ವಿಷಯವನ್ನು ಮಂಡಿಸುತ್ತಿದ್ದಾರೆ. ಮನೆಯ ಉದಾಹರಣೆ ಏನೆಂದರೆ, ನಮ್ಮ ಮನೆಯಲ್ಲಿ ತಾತ ಅಥವಾ ಅಜ್ಜಿ, ನಮ್ಮ ವಂಶದ ಹಿರಿಯರು ಎಷ್ಟು ಕಷ್ಟಪಟ್ಟರು, ಎಷ್ಟು ಸಾಧನೆ ಮಾಡಿದರು ಎಂದು ಯಾರೂ ಅವರ ಕಥೆಯನ್ನು ಕೇಳುವವರಿಲ್ಲ. ಅದನ್ನು ನಮಗೆ ಹೇಳಿದಾಗ ನಮ್ಮ ಕುಟುಂಬದ ಮೇಲೆ ಹೇಗೆ ಗೌರವ ಬರುತ್ತದೆಯೋ ಹಾಗೆಯೇ ಪೌಲೋಮ ಚರಿತ್ರೆಯು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ನಮಗೆ ಪರಿಚಯಿಸುತ್ತದೆ. ಅಂದರೆ ನಮ್ಮ ಪೂರ್ವಜರು ಅವರು ಯಾವ ಥರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬರುತ್ತಿದ್ದಾರೆಯೋ ಅವರು ನಮಗೆ ಹೇಳಿದರೆ, ಅಥವಾ ಅವರು ಮಾಡಿರುವಂಥ ಪೂಜೆ, ಇವಾಗ ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರು ತಾತ ಅಜ್ಜಿ ತಂದೆ ಅವರು ಯಾವ ಥರ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದಾರೆಯೋ ಅವರನ್ನು ನೋಡಿ ಚಿಕ್ಕವರು ಕೂಡ ಕಲಿತಾರೆ. ಅದರಿಂದಾಗಿ ಈ ಒಂದು ಪೌಲೋಮ ಸಂಸ್ಕೃತಿ, ಈ ಒಂದು ಋಷಿ ಪೌಲೋಮವನ್ನು ಅದರಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ರೀತಿ ತುಂಬ ಸೊಗಸಾಗಿದೆ. ಇನ್ನೊಂದು ಉದಾಹರಣೆ ಏನೆಂದರೆ, ಶಾಲೆಯ ಇತಿಹಾಸ ಪಾಠ. ಒಬ್ಬ ಶಿಕ್ಷಕರು ಹಳೆಯ ಕಾಲದ ರಾಜರ ಅಥವಾ ಸಾಧಕರ ಬಗ್ಗೆ ಹೇಳುವಾಗ, ಅಂದರೆ ಮಕ್ಕಳಿಗೆ ಹೇಳುವಾಗ ನಮಗೆ ಹೇಗೆ ಕುತೂಹಲ ಮೂಡುತ್ತದೆಯೋ ಹಾಗೆಯೇ ಇಲ್ಲಿ ಮುನಿಗಳು ಕೂಡ ಈ ಪುರಾತನ ಕಥೆಯನ್ನು ಕೇಳಲು ಕುತೂಹಲದಿಂದ ಕಾಯುತ್ತಿದ್ದಾರೆ. ಮುಂದಿನ ಪದ್ಯ: ಕೇಳಿದನು ಜನಮೆಜೇಯ ಕ್ಷಿತಿಪಾಲ ವೈಶಂಪಾಯನನಥ ಕೀಳು ದುರಿಂತಗಳಿಗೆ ಪ್ರಾಯಶ್ಚಿತ ರೂಪದಲ್ಲಿ ಕೇಳಿರೈ ಮುನಿಕರವಿ ಕಲಿಕಾಲದಲ್ಲಿ ಫಲಿಸುವುದು ಲಕ್ಷ್ಮೀಲೋಲ ನಾಮಸ್ತುತಿ ಮಹಾಭಾರತ ಕಥಾಶ್ರವಣ. ಅಂದರೆ ಇಲ್ಲಿ ಕೀಳಾದ ಪಾಪಗಳಿಗೆ ಪ್ರಾಯಶ್ಚಿತವೆಂಬ ರೂಪವಾಗಿ ವೈಶಂಪಾಯನನ್ನು ಹೇಳಿದ ಕಥೆಯನ್ನು ಜನಮೇಜಯ ಮಹಾರಾಜ ಕೇಳಿದನು. ಕಲಿಯುಗದಲ್ಲಿ ಮಹಾಭಾರತ ಕಥಾಶ್ರವಣದಿಂದ ಲಕ್ಷ್ಮೀಲೋಲನಾದ ಹರಿಯ ನಾಮಸ್ತುತಿಯಂತೆ ಫಲ ದೊರೆಯುತ್ತದೆ ಎಂದು ಸೂತ ಪುರಾಣಿಕರು ತಿಳಿಸಿದರು. ಈ ಪದ್ಯ ಹಾಗೂ ಹಿಂದಿನ ಪದ್ಯ ಎರಡೂ ಒಂದೇ ರೀತಿಯಲ್ಲಿ ಇದೆ. ಮುಂದಿನ ಪದ್ಯಕ್ಕೆ ಹೋಗೋಣ. ರಾಯ ಚಿತ್ತೈಸ್ತೆಂದು ವೈಶಂಪಾಯ ಮುನಿ ಹೇಳಿದನು, ಕಮಲದ ಆಲಯಕ್ಷಾತನ ಬಾಲ ಕೇಳಿ ವಿದೂತಕ್ಷಲಿಶ್ವಾಕಾಯ ಕಲ್ಮಷ ಹರವಿಕಳ ನಿಶ್ರೇಯಸದ ಸದ್ರೂಪವಿನ ಸಂಧಾಯಕದ ನಿರ್ಮಲ ಮಹಾಭಾರತದ ಕಥಾಮೃತವಾ. ಈ ಪದ್ಯದ ನೇರ ಅರ್ಥ: ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯ ರಾಯನು ತನ್ನ ಮನಸ್ಸಿನಲ್ಲಿ ಆಳವಾಗಿ ಚಿಂತಿಸುತ್ತಿದ್ದನು. ತನ್ನ ಪೂರ್ವಜರಾದ ಪಾಂಡವರು ಮತ್ತು ಕೌರವರ ನಡುವೆ ಆ ಮಹಾಯುದ್ಧ, ಅದರ ಜೀವನದ ಏಳು ಬೀಳುಗಳನ್ನು ಮತ್ತು ಶ್ರೀಕೃಷ್ಣನ ಲೀಲೆಗಳನ್ನು ಸಂಪೂರ್ಣವಾಗಿ ತಿಳಿಯಬೇಕೆಂಬ ಹಂಬಲ ಅವನಲ್ಲಿ ಉಂಟಾಯಿತು. ಹಾಗಾಗಿ ಆತನು ಮುನಿಗಳಾದ ವೈಶಂಪಾಯನರನ್ನು ಕುರಿತು, ಸ್ವಾಮಿ, ನಮ್ಮ ವಂಶದ ಈ ಮಹಾನ್ ಕಥೆಯನ್ನು ನನಗೆ ವಿಸ್ತಾರವಾಗಿ ಹೇಳಿ ಎಂದು ವಿನಂತಿಸಿದರು. ಇದರ ಒಂದು ಸರಳವಾದ ಅರ್ಥ: ನಮ್ಮ ಮನೆಗೆ ಕುಟುಂಬದ ಹಿರಿಯರ ಬಗ್ಗೆ,
ಅವರು ಹೇಗೆ ಬದುಕುತ್ತಿದ್ದರು, ಅವರು ಮಾಡಿದ ಸಾಧನೆಗಳೇನು ಎಂದು ತಿಳಿಯುವ ಆಸೆ ಎಲ್ಲರಲ್ಲಿ ಇದ್ದೇ ಇರುತ್ತದೆ. ಇಲ್ಲಿ ಜನಮೇಜಯ ರಾಜನಿಗೂ ತನ್ನ ಮುತ್ತಾತಂದರಾದ ಪಾಂಡವರ ಸಾಹಸ ಕಥೆಯನ್ನು ಕೇಳುವ ಹಂಬಲ ಉಂಟಾಗಿದೆ. ಈ ಕಥೆಯನ್ನು ಕೇಳಲು ರಾಜನು ತೋರಿಸುವ ಆ ಆಸಕ್ತಿಯ ಮುಂದೆ ನಮ್ಮ ಮಹಾಭಾರತ ಎಂಬ ದೊಡ್ಡ ಗ್ರಂಥ ಸಿಗಲು ಕಾರಣವಾಯಿತು. ನೈಜ ಜೀವನದ ಉದಾಹರಣೆಗಳನ್ನು ನಾವು ನೋಡುವುದಾದರೆ, ವಂಶವೃಕ್ಷದ ಹುಡುಕಾಟ. ಇಂದಿನ ಕಾಲದಲ್ಲಿ ಅನೇಕರು ತಮ್ಮ ಹಿರಿಯರು ಎಲ್ಲಿಂದ ಬಂದರು, ಹೇಗೆ ಬಂದರು, ಅವರ ಮೂಲ ಯಾವುದು ಎಂದು ನಾವು ಹುಡುಕುತ್ತೇವೆ. ಹಾಗೆಯೇ ರಾಜನು ಇಲ್ಲಿ ತಮ್ಮ ವಂಶದ ಇತಿಹಾಸವನ್ನು ತಿಳಿಯಲು ಮುಂದಾಗಿದ್ದಾನೆ. ಇದು ನಮಗೆ ನಮ್ಮ ಬೇರುಗಳ ಮೇಲೆ ಯಾವ ಪ್ರೀತಿಯನ್ನು ನಾವು ತೋರಿಸುತ್ತೇವೋ ಎಂದು ನಾವು ಈ ಪದ್ಯದ ಮುಖಾಂತರ ನೋಡುತ್ತೇವೆ. ಇನ್ನೊಂದು ಉದಾಹರಣೆ, ಮಕ್ಕಳ ಕುತೂಹಲ. ಮನೆಗಳಿಗೆ ಅತಿಥಿಗಳು ಬಂದಾಗ ಅಥವಾ ಹಬ್ಬದ ಸಮಯದಲ್ಲಿ ಮಕ್ಕಳು, ತಾತ ನೀವು ಸಣ್ಣವರಿದ್ದಾಗ ಏನು ಮಾಡುತ್ತಿದ್ದೀರಿ ಅಥವಾ ನೀವು ಎಲ್ಲಿಂದ ಬಂದಿರಿ ಎಂದು ಮಕ್ಕಳು ಕೇಳಿದಾಗ ಆವಾಗ ಆ ಕುತೂಹಲದಿಂದ ಕೇಳುವಂತಹ ಒಂದು ಪ್ರಶ್ನೆ ಆ ಹಿರಿಯರಿಗೆ ಕೇಳಿದಾಗ ಇಲ್ಲಿ ನಾವು ನೋಡಬಹುದು, ಆ ಕುತೂಹಲವೇ ಇಲ್ಲಿ ಜನಮೇಜಯ ರಾಜನಲ್ಲೂ ಇದೆ. ಅಂದರೆ ಈ ಜನಮೇಜಯ ರಾಜ ಕೂಡ ಆ ಕುತೂಹಲದಿಂದ ಆ ಪೂರ್ವಜರ ಕಥೆಯನ್ನು ಕೇಳುತ್ತಿದ್ದಾನೆ. ಮುಂದಿನ ಪದ್ಯವನ್ನು ನೋಡೋಣವೇ. ಆದಿ ಸೃಷ್ಟಿಯೊಲದಿಸಿದರು ದಕ್ಷಾದಿ ವಿಮಲ ನವ ಪ್ರಜ್ವೇಶ್ವರ, ರಾಧರಂಬು ಭುಜವನ ಲೀಲಾ ಮಾತ್ರ ಸೂತ್ರದಲ್ಲಿ, ಆದವರೊಣೊಳಗುತ್ರಿ ಮುನಿ ಬಳಿಕಾದನ ಮುನಿಪತಿಗೆ, ಜಗತ್ಲಾಹ್ಲಾದಕರ ಹಿಮಕಿರಣ ನಾತಾನಲಂತಾಯಿತು ಶಶಿವಂಶ. ಈ ಪದ್ಯದ ನೇರ ಅರ್ಥವೇನೆಂದರೆ, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಏನೂ ಇರಲಿಲ್ಲ. ಆಗ ಆ ಪರಮಾತ್ಮನು ಅಂದರೆ ನಾರಾಯಣ ತಾನೊಬ್ಬನೇ ಇದ್ದನು. ಜಗತ್ತನ್ನು ಸೃಷ್ಟಿಸಲು ಸಂಕಲ್ಪಿಸಿದವನು ಮೊದಲು ಪಂಚಭೂತಗಳನ್ನು ಅಂದರೆ ಆಕಾಶ, ಗಾಳಿ, ಅಗ್ನಿ, ನೀರು ಮತ್ತು ಭೂಮಿ ಸೃಷ್ಟಿಸಿ ನಂತರ ಚರಾಚರ ವಸ್ತುಗಳನ್ನು, ದೇವತೆಗಳನ್ನು ಮತ್ತು ಮಾನವರನ್ನು ಸೃಷ್ಟಿಸಿದನು. ಈ ಎಲ್ಲ ಸೃಷ್ಟಿಯ ಮೂಲ ಆ ದೇವರೇ ಎಂದು ವೈಶಂಪಾಯನ ಮುನಿಗಳು ವಿವರಿಸುತ್ತಾರೆ. ಸರಳವಾದ ವಿವರಣೆ ಏನೆಂದರೆ, ನಾವು ಇಂದು ನೋಡುತ್ತಿರುವ ಈ ಸುಂದರವಾದ ಪ್ರಕೃತಿ, ಪ್ರಾಣಿ ಪಕ್ಷಿಗಳು, ಮನುಷ್ಯರು ಇವೆಲ್ಲವೂ ಎಲ್ಲಿಂದ ಬಂದವು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆ ದೇವರು ಒಂದು ಸಣ್ಣ ಬೀಜದಂತೆ ಇದ್ದು ಇಡೀ ಬ್ರಹ್ಮಾಂಡವನ್ನೇ ಒಂದು ದೊಡ್ಡ ಮರದಂತೆ ಬೆಳೆಸಿದ್ದಾನೆ. ಜಗತ್ತಿನ ಪ್ರತಿಯೊಂದು ಅಣುವಿನಲ್ಲೂ ಆ ಪರಮಾತ್ಮನ ಶಕ್ತಿ ಅಡಗಿದೆ ಎಂದು ಇಲ್ಲಿನ ಸಾರ. ಸಿಂಪಲ್ ಒಂದು ಉದಾಹರಣೆ ನೋಡುವುದಾದರೆ, ಮಡಕೆ ಮತ್ತು ಮಣ್ಣು. ಮನೆಯಲ್ಲಿರುವ ಮಡಕೆ, ಹಣತೆ, ತಟ್ಟೆ ಇವೆಲ್ಲವೂ ಬೇರೆ ಬೇರೆ ರೂಪದಲ್ಲಿ ಕಂಡರೂ ಇವುಗಳಲ್ಲಿ ಮೂಲ ಆಧಾರ ಮಣ್ಣು. ಮಣ್ಣಿಲ್ಲದೆ ಈ ವಸ್ತುಗಳು ಇರಲು ಸಾಧ್ಯವಿಲ್ಲ. ಹಾಗೆಯೇ ಜಗತ್ತಿನ ಎಲ್ಲ ರೂಪಗಳಿಗೂ ಮೂಲ ಆಧಾರ ಆ ಆದಿಪುರುಷ ನಾರಾಯಣನೇ ಎಂದು ಈ ಪದ್ಯದಲ್ಲಿ ತುಂಬ ಸೊಗಸಾಗಿ ಆ ಕುಮಾರವ್ಯಾಸರು ಹೇಳಿದ್ದಾರೆ.